ವ್ಯಸನ ಮುಕ್ತ ಕರ್ನಾಟಕ ಅಭಿಯಾನದಡಿ ಯುವ ಜನತೆಯನ್ನು ಮಾದಕ ವ್ಯಸನದಿಂದ ದೂರವಿಟ್ಟು ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಚಿತ್ರದುರ್ಗದಲ್ಲಿ ಇಂದು ಹಮ್ಮಿಕೊಂಡಿದ್ದ ಜಾಗೃತಿ ಓಟಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಚಾಲನೆ ನೀಡಿದರು. ಇದೇ ವೇಳೆ ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು. ಮತ್ತು ಶೋಷಣೆ ವಿರೋಧವಾಗಿ ಪರಿಸರದಲ್ಲಿ ಸಹಕಾರಿಯಾಗಿ ದುಷ್ಪರಿಣಾಮಗಳನ್ನು ಅರಿತುಕೊಂಡು ಭಾಗವಾಗಿ ನಗರದ ವಿವಿಧ ಭಾಗಗಳಲ್ಲಿ ನಡೆದ ಓಟ ಡಿಎಆರ್ ಮೈದಾನದಲ್ಲಿ ಮುಕ್ತಾಯವಾಯಿತು. ಓಟದಲ್ಲಿ ವಿಜೇತರಾದವರಿಗೆ ರಂಜಿತ್ ಕುಮಾರ್ ಬಂಡಾರು ಪದಕ ವಿತರಿಸಿದರು. ಬಹುಮಾನವನ್ನು ಗಳಿಸಿಕೊಳ್ತಾ ಇದ್ದಾರೆ. ಶಿರೀಷ ಪಡೆದುಕೊಂಡಿದ್ದಾರೆ. ಮಹಿಳೆ ಮತ್ತು ಪುರುಷರು ವಿಜೇತರಾದವರು ಹೀಗೆ ಇರಲಿ ಅಂತ ಆಶಯದೊಂದಿಗೆ ಅನುಕ್ರಮವಾಗಿ ಜೊತೆಯಾಗಿದ್ದಾರೆ. ಬಳಿಕ ಅವರು ಯುವ ಸಮುದಾಯ ದೈಹಿಕ ಮಾನಸಿಕ ಆರೋಗ್ಯದ ಕಡೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಆರೋಗ್ಯಕರ ಜೀವನ ಶೈಲಿಯಲ್ಲಿ ತೊಡಗಿಸಿಕೊಳ್ಳಬೇಕು. ಇದರಿಂದ ಸದೃಢ ಹಾಗೂ ಸ್ವಚ್ಛ ಸಮಾಜ ನಿರ್ಮಾಣಕ್ಕೆ ಸಹಾಯವಾಗಲಿದೆ. ಯುವ ಸಮುದಾಯ ಮಾದಕ ವಸ್ತುಗಳಿಂದ ದೂರವಿರಬೇಕು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಜಾಗೃತಿ ಮೂಡಿಸಲು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಮ್ಮಲ್ಲಿ ಸ್ವಲ್ಪ ಬಾಲ್ಯ ವಿವಾಹ ಜಾಸ್ತಿ. ನಮ್ಮ ಅಕ್ಕಪಡೆಯವರು ಮಾತಾಡಿದ್ದಾರೆ, ಕೆಲವೊಂದು ಏರಿಯಾಸ್ ಅಲ್ಲಿ ಈ ಬಾಲ್ಯ ವಿವಾಹಗಳು ಜಾಸ್ತಿ. ಅದರಿಂದ ತುಂಬಾ ಕಷ್ಟ ಆಗುತ್ತೆ. ಯಾರು ಹೆಣ್ಮಕ್ಳು ಇರ್ತಾರೆ, ಅವರು ಎರ್ಲಿ ಏಜ್ ಪ್ರೆಗ್ನೆನ್ಸಿ, ಅದರಿಂದ ಅವರಿಗೆ ಆರೋಗ್ಯ ಸಮಸ್ಯೆಗಳು, ಮತ್ತು ಅವ್ರು ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ. ಮತ್ತೆ ಯಾರು ಮಕ್ಕಳು ಆಗ್ತಾರೆ ಅವ್ರ ಮಕ್ಕಳು ಕೂಡ ಅಷ್ಟು ಒಳ್ಳೆ ಹೆಲ್ತ್ ಇರಲ್ಲ. ಸೊ ಇದ್ರ ಬಗ್ಗೆ ಏನೇ ಮಾಹಿತಿ ಇದ್ರೂ ಕೂಡ ನೀವು ಶೇರ್ ಮಾಡಿ.